ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಇನ್ನು 5 ಆದ ನಂತರ ಅಲ್ಲಿರುವಂತ ಆ ರಾಜರಾಜೇಶ್ವರಿಗೆ ಗೊತ್ತಾಯಿತು ಅದು ನನ್ನ ಮಗು. 6 ಮಗು ಯಾವುದುಂಟು ಅದು ನನ್ನ ಮಗು. ಯಾಕಂತ ಹೇಳಿದ್ರೆ ಇಲ್ಲಿರುವಂತ 7 ಚಕ್ರಗಳನ್ನುವಂತ ಸಪ್ತರ್ಷಿಗಳು ಮನಸ್ಸು ಅನ್ನುವಂತ ಮೇನೆಯ ಹತ್ತಿರ ಹೋಗಿ ಪರ್ವತರಾಜನ ಪತ್ನಿ ಹತ್ರ ಹೋಗಿ ಹೇಳ್ತಾಳೆ, ನಮ್ಮ ಹುಡುಗನನ್ನು ನಿಮ್ಮ ಹುಡುಗಿ ವರಿಸಿದ್ರೆ ಮದುವೆ ಆದ ಮರುಕ್ಷಣವೇ ಅವಳು ತಾಯಿ ಆಗ್ತಾಳೆ. ಯಾಕಂತ ಹೇಳಿದ್ರೆ ಇವ ಇಡೀ ಜಗತ್ತಿಗೆ ತಂದೆ. ಹಾಗೆ ಈಗ ಮದುವೆ ಆದ ತಕ್ಷಣ ಅವಳು ಇಡೀ ಜಗತ್ತಿಗೆ ತಾಯಿ ಆಗ್ತಾಳೆ. ಹಾಗೆಯೇ ಇಲ್ಲಿ ಮದುವೆ ಆಗುವುದಕ್ಕಿಂತ ಮೊದಲೇ 6 ಚಕ್ರಗಳು ಜಾಗೃತಗೊಂಡಿರಬೇಕು. 6 ಚಕ್ರಗಳು ಇಲ್ಲಿ ಸುಬ್ರಹ್ಮಣ್ಯ, ಷಡಾನನ, ದೇಹ ಭಾವ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಲಿಂಗದ ತರಂಗ, ಗಂಗಾ ತರಂಗ ಹರಿಯುವಾಗ ಅವಳು ಅವನಿಗೆ ತಾಯಿ. ಹಾಗೆ 7 ಚಕ್ರಗಳೆನ್ನುವಂತ 7 ನಕ್ಷತ್ರಗಳ ಗುಂಪು ಕೃತಿಕಾ ನಕ್ಷತ್ರ. ಆ ಕೃತಿಕಾ ನಕ್ಷತ್ರಗಳು ಇವನಿಗೆ ತಾಯಿ. ಈಗ 5ನೆಯ ದಿನ ಯಾವ ಸ್ಕಂದ ಮಾತಾ ಅಂತ ಇದ್ಲು ಅವಳು 6ನೆಯ ದಿನ ಆಗುವಾಗ ಕಾತ್ಯಾಯಿನಿ ಅಂತ ಆಗ್ತಾಳೆ. ಇಲ್ಲಿ 6 ಹೇಳಿದ್ರೆ ಆ ಅಂತ ಹೇಳಿದ್ರೆ ಆಕಾಶ, ರಾ ಅಂತ ಹೇಳಿದ್ರೆ ಅಗ್ನಿ. ಅಗ್ನಿ ಆಕಾಶದಲ್ಲಿ ಉತ್ತಿಷ್ಟ ಮೇಲೆ ಹೋಗುವುದು. ಎಷ್ಟರಲ್ಲಿ 6 ಚಕ್ರಗಳಲ್ಲಿ ಹೋಗುವುದು. ಆಗ 6 ಚಕ್ರಗಳಲ್ಲಿ ಹೋದಾಗ ಏನಾಗ್ತದೆ, ಇಲ್ಲಿಯವರೆಗೆ ಅದು ಬೇರೆ ಬೇರೆ ಆಗಿ ಕಾರ್ಯಾಚರಿಸ್ತಾ ಇದ್ದಂಥದ್ದು ಈಗ ಒಂದು ಸೂತ್ರದ ಒಳಗೆ ಬಂತು ಅಂತೇಳಿ ಒಂದು ದೇಹ ಆಯಿತು, 6 ತಲೆ ಆಯಿತು. ಪಾರ್ವತಿ ಬಂದು 6 ಮಗುವನ್ನು ಒಂದೇ ಬಾರಿ ಕೈಯಲ್ಲಿ ಹಿಡಿದ್ಲು. ಆಗ ಅಲ್ಲಿ 6 ತಲೆ ಆಯಿತು, ಒಂದು ದೇಹ ಆಯಿತು. ಷಡ್ವಕ್ರಂ ಶಿಖಿವಾಹನಂ. ಇದಕ್ಕೆ 6. ಈ 6ಗೆ ಇಲ್ಲಿ ಕಾತ್ಯಾಯಿನಿ. ಸೊ ನಿನ್ನೆ ಏನು ಮದುವೆ ಆಯಿತು, ಯೋಗದ ಸ್ಥಿತಿಯಲ್ಲಿ ಯೋಗಿ ನಿಂತಾಗ ರಾಜರಾಜೇಶ್ವರಿ ರಾಜರಾಜೇಶ್ವರ ಅನ್ನುವಂಥ ಸ್ಥಿತಿಯಲ್ಲಿದ್ದದ್ದು. ಮತ್ತೆ ಎಚ್ಚರ ಸ್ಥಿತಿಗೆ ಯೋಗಿ ಬರ್ತಾನೆ. ಎಚ್ಚರದ ಸ್ಥಿತಿಗೆ ಯೋಗಿ ಬಂದ ತಕ್ಷಣ ಏನಾಗ್ತದೆ, ಇಲ್ಲಿಯವರೆಗೆ ಶಿವಶಕ್ತಿ ಯುಕ್ತವಾದಂಥ ಸ್ಥಿತಿಯಲ್ಲೇ ಕಾರ್ಯಾಚರಿಸ್ತಾ ಇರುವಂತ ಪೂರ್ತಿ ವ್ಯವಸ್ಥೆ ಮನಸ್ಸಿನ ಮುಖಾಂತರ ನೋಡುವಾಗ ಅಲ್ಲಿ ಇಂದ್ರ ಬಂದ ಅಂತ ಆಗ್ತದೆ. ಇಂದ್ರಿಯಗಳನ್ನು ನೋಡುವವ ಇಂದ್ರ ಬಂದ. ಅಲ್ಲಿ ಯಾರಿದ್ದದ್ದು ಇಂದ್ರಿಯಗಳನ್ನು ನೋಡ್ಲಿಕ್ಕೆ ರಾಜರಾಜೇಶ್ವರಿ ಇದ್ದದ್ದು. ಈಗ ಈ ಎಚ್ಚರದಲ್ಲಿರುವಾಗ ಇಲ್ಲಿ ಇಂದ್ರ ಅಂತಂದ್ರೆ ಅಲ್ಲಿ ಜಾಗೃತ ಮನಸ್ಸು, ಸುಪ್ತ ಮನಸ್ಸು ಅಂತ ಉಂಟು. ಈ ಸುಪ್ತ ಮನಸ್ಸು ಇಲ್ಲಿ ಇಂದ್ರ. ಈಗ ಇಂದ್ರ ಬಂದ ತಕ್ಷಣ ಈ ರಾಜರಾಜೇಶ್ವರಿ ಏನ್ ಮಾಡ್ತಾಳೆ, ಅಲ್ಲಿಂದ ಇಳಿದು ಕೆಳಗೆ ಬರ್ತಾಳೆ ಮೂಲಾಧಾರಕ್ಕೆ. ಯಾಕೆ ಬಂದು ಕೇಳಿದ್ರೆ ಒಳಗೆ ಇರುವವ ಶಿವನೇ, ಆದ್ರೆ ಹೊರಗಿನಿಂದ ಈಗ ನೋಡುವಾಗ ಅವ ಇಂದ್ರ ಕಾಣ್ತಾನೆ. ಆದ್ದರಿಂದ ಇವ ಶಚಿ ಇಂದ್ರ, ಸಚಿಯ ಗಂಡ ಇಂದ್ರ ಅಂತ ತಿಳಿದು ಅವಳು ಕನ್ಯಾಕುಮಾರಿಯಲ್ಲಿ ಕನ್ಯೆಯಾಗಿ ನಿಂತಳು. ಕಾತ್ಯಾಯನ್ಯಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಅಂದ್ರೆ ಮೂಲಾಧಾರದಲ್ಲಿ ಅವಳು ಕನ್ಯೆಯಾಗಿ ನಿಂತಳು. ಸಾಧನೆಯ ಸ್ಥಿತಿಯಲ್ಲಿ ಇದಕ್ಕೆ 6 ಅಂತ ಹೆಸರು. ಇನ್ನು 7 ಅಂತ ಹೇಳುವಾಗ ಅದು ಏತ ಅಂತ. ಆ ಏತದ ಬಗ್ಗೆ ಇಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ. ಕೆಳಗಿನಿಂದ ಮೇಲಕ್ಕೆ ಹೋಗುವಾಗ ಮೇಲಿನಿಂದ ಕೆಳಗೆ ಬರ್ತದೆ, ಮೇಲಿನಿಂದ ಕೆಳಗೆ ಬರುವಾಗ ಇದು ಕೆಳಗಿನಿಂದ ಮೇಲಕ್ಕೆ ಹೋಗ್ತದೆ. ಹೇಗೆ ಏತ ನೀರಾವರಿಯಲ್ಲಿ ನಾವು ನೀರು ತೆಗಿತೇವೆ ಹಾಗೆ ಹೋಗುವಾಗ ಲಾ ಅಂತ ಹೇಳಿದ್ರೆ ಅದು ಮೂಲಾಧಾರದ ಲಂ. ಲಾ ಅಂತ ಹೇಳಿದ್ರೆ ಅದು ಕೆಳಗಿಂದ ಮೇಲೆ ಹೋಗುವ, ಅದು ನಳ ಅಂತ ಹೇಳಿದ್ರೆ ಟ್ಯಾಪಿನಲ್ಲಿ ನೀರು ಇಳಿತದಲ್ವ ನಿರಂತರ. ಹಾಗೆ ಈ ನೀರು ಮೇಲಿನಿಂದ ಕೆಳಗೆ ಇಳಿಯುವುದಲ್ಲ, ಟ್ಯಾಪಿನಲ್ಲಿ ಇಳಿದ ಹಾಗೆ ಇದು ಕೆಳಗಿನಿಂದ ಮೇಲಕ್ಕೆ ಹೋಗುವುದು. ಈ ಕೆಳಗಿನಿಂದ ಮೇಲಕ್ಕೆ ಹೋಗುವಂತ ಆ ನೀರು ಏನಿದೆ ಅದಕ್ಕೆ ಲಿಂಗದ ಊರ್ಧ್ವ ರೇತಸ್ಸು ಅಂತ ಹೆಸರು. ಹೀಗೆ ಅದು 7 ಚಕ್ರಗಳ ಮುಖಾಂತರ ಹರಿದುಕೊಂಡು ಹೋಗ್ತದೆ. ಆ ಲೂ ಅಂತ ಹೇಳಿದ್ರೆ ಊ ಹೇಳಿದ್ರೆ ಪುನಃ ಉತ್ತಿಷ್ಟ. ಅದಕ್ಕೆ 7. ಈ 7 ಯಾರು ಕೇಳಿದ್ರೆ ಈಗ 7 ಇಲ್ಲಿ ನಿರಂತರವಾಗಿ ಕಾರ್ಯಾಚರಿಸ್ತಾ ಇದೆ. ಆದರೆ ನಮಗೆ ಅದರ ಗುರುತಿಲ್ಲ, ನಮಗೆ ಅದರ ಪರಿಚಯ ಇಲ್ಲ. ಯಾಕೆ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಎದುರಲ್ಲಿ ಇಲ್ಲ ಅಂತ, ನಮ್ಮ ಹಿಂದೆ ಇದೆ, ನಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ.
ಆಗ ಹಿಂದೆ ನಿಂತು ಈ ಶರೀರವನ್ನು ಕಾರ್ಯಾಚರಿಸುವ ಹಾಗೆ ಮಾಡುವವಳು ಯಾರು? ದೇವರ ಗುರುತೇ ಇಲ್ಲದಿದ್ರೂ ಈ ಶರೀರ ಹೇಗೆ ಕೆಲಸ ಮಾಡ್ತಾ ಇದೆ? ಯಾಕಂತೇಳಿದ್ರೆ ಈ ಶರೀರವನ್ನು ರಕ್ಷಿಸುವವಳೊಬ್ಬಳಿದ್ದಾಳೆ, ಅವಳು ನಮ್ಮ ಬೆನ್ನಿನ ಹಿಂದೆ ಇರುವುದು. ಯಾಕೆ ಹಿಂದೆ ಇರುವುದು ಅಂತ ಹೇಳಿದ್ರೆ, ನಾನು ಹೇಳಿದ ಅರ್ಧ ಚಂದ್ರಾಕೃತಿಯ ವೃತ್ತದಲ್ಲಿ ಹೀಗೆ ಒಂದು ಚಲಿಸ್ತಾ ಉಂಟು ಕಿರಣ. ಅದು ಎದೆಯ ಮಧ್ಯದಿಂದ ಹರಿದುಕೊಂಡು ಬೆನ್ನಿನಿಂದ ಹಿಂದಕ್ಕೆ ಹೋಗಿ ಕುತ್ತಿಗೆಯ ನೇರದವರೆಗೆ, ಹಾಗೆಯೇ ಮುಂದಕ್ಕೆ ಬಂದು ಎದೆಯ ಮಧ್ಯದಿಂದ ಗಂಟಲಿನ ನೇರದವರೆಗೆ ಹೀಗೆ ಅರ್ಧ ಚಂದ್ರಾಕೃತಿಯಲ್ಲಿ ಹರಿಯುತ್ತದೆ. ಹೀಗೆ ಹರಿಯುವಾಗ ಅದೊಂದು ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತಾಗ ಅವಳು ಇಲ್ಲೊಂದು ಗಿರಿ, ನಾನು ಅಂತ ಹೇಳ್ತೇನಲ್ವ, ಈ ಗಿರಿವರ ವಿಂಧ್ಯ ಶಿರೋಧಿ ನಿವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಅಂತ ಹೇಳುವಾಗ ವಿಂಧ್ಯ ನಿವಾಸಿನಿ ಅಂತ ಅಲ್ಲಿ ಹೇಳುದು. ಇಲ್ಲಿ ಅವಳು ಇದಕ್ಕೆ ಚಾಮುಂಡಿ ಅಂದ್ರೆ ಹೊರಗೆ ಬರುವುದು, ಈಗ ಯುದ್ಧಕ್ಕೆ ಹೊರಗೆ ಬರುವುದು. ಜಯತ್ವಂ ದೇವಿ ಚಾಮುಂಡ ಅಂದ್ರೆ ಎಚ್ಚರದ ಮತ್ತೆ ಸ್ವಪ್ನಾವಸ್ಥೆಯ ನನ್ನನ್ನು ಕೊಂದು, ಚಂಡಮುಂಡರನ್ನು ಕೊಂದು ಚೆಂಡಾಡುವವಳು. ಅದಕ್ಕೆ ಚಾಮುಂಡಿ ಮತ್ತೆ ರಾಜರಾಜೇಶ್ವರಿ ಬರೀ ಚೆಂಡಾಡು. ಇನ್ನದು ಒಳಗೆ ಹೋದಾಗ ಎದೆಯ ಮಧ್ಯಭಾಗದಲ್ಲಿ ವೈಷ್ಣವಿ ಅಂತ. ವೈಷ್ಣವಿ ಹೇಳಿದ್ರೆ ವಿಷ್ಣುವಿನ ತಾಯಿ, ಯಾಕಂದ್ರೆ ಮೇಲೆ ಇರುವವಳೆ ಇಲ್ಲಿ ಕೆಳಗೆ ಬಂದದ್ದು. ಇನ್ನು ಹಾಗೆ ಅದು ಬೆನ್ನಿನಿಂದ ಹಿಂದಕ್ಕೆ ಬರುವಾಗ ಅದಕ್ಕೆ ಕಾಳರಾತ್ರಿ ಅಂತ ಹೆಸರು. ಆಗ ಈ ಶರೀರ ಕತ್ತೆಯ ಹಾಗೆ ದುಡಿತಾ ಇರ್ತದೆ, ಅದರ ಬೆನ್ನಿನ ಮೇಲೆ ಅವಳು ಕುಳಿತಿರ್ತಾಳೆ. ಹಾಗೆ ಜಯತ್ವಂ ದೇವಿ ಚಾಮುಂಡ ಜಯ ಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ. ಕಾಲರಾತ್ರಿ ಇವಳು 7ನೇಯವಳು. ಇನ್ನು 8 ಅಂತ ಹೇಳುವಾಗ ಅಂತ ಹೇಳುವಾಗ ತತ್ ಅಂತ ಹೇಳಿದ್ದೇನೆ, ಅಂದ್ರೆ ಅದು ಅಂತ. ಠ ಅಂತ ಹೇಳಿದ್ರೆ ಉಚ್ಚಾಟನ ಮಂತ್ರ. ಅಂತ ಹೇಳಿದ್ರೆ ಪುನಃ ಅದು ಉತ್ತಿಷ್ಟ. ಹೀಗೆ ಅದು ಉತ್ತಿಷ್ಟವಾಗಿ ಮೇಲೆ ಹರಿಯುವಾಗ ಪ್ರತಿ ಒಂದು ಚಕ್ರದ ದಳದಲ್ಲಿ ಏನು ಅಕ್ಷರಗಳುಂಟು, ಆ ಅಕ್ಷರಗಳು 8 ದಿಕ್ಕಿಗೆ ಹರಿಯುತ್ತದೆ. ಈ 8 ದಿಕ್ಕಿಗೆ ಹರಿಯುವಂತ ಆ ಅಕ್ಷರಗಳಿಗೆ ಇಲ್ಲಿ ಅಷ್ಟ ಭೈರವರು ಅಂತ. ಒಂದು ಅಕ್ಷರ 8 ದಿಕ್ಕಿಗೆ ಹರಿಯುತ್ತದೆ. ಈ ಒಂದು ಅಕ್ಷರ 8 ದಿಕ್ಕಿಗೆ ಹರಿಯುವಾಗ ಅದಕ್ಕೆ ಅಷ್ಟ. ಬೈ ಹೇಳಿದ್ರೆ 2, ರವ ಹೇಳಿದ್ರೆ ಶಬ್ದ, ಅಂದ್ರೆ 2 ಬಾರಿ ಶಬ್ದ ಮಾಡಿ ಹರಿಯುವವರು ಅಂತ. ಅದೇ ಮಣಿಪುರ ಚಕ್ರದ ಅಗ್ನಿ ತತ್ವ, ಅದು ಅಲ್ಲಿ 10 ದಳಗಳಿದೆ. ಹಾಗೆ ರಮ್ ಅನ್ನುವಂತ ಒಂದು ಅಕ್ಷರ ಇದೆ, ಅದು ಅಲ್ಲಿಂದ ಹರಿಯುವಾಗ ಅದು 11 ರುದ್ರರು. ಹಾಗೆ ಅದು ಹರಿಯುವುದೆಲ್ಲಿ ಸುತ್ತಲೂ ವ್ಯಾಪಿಸ್ತದೆ. ಹಾಗೆ ಅದು ದಕ್ಷಿಣದಿಂದ ಉತ್ತರಕ್ಕೆ ಹೋಗುವಾಗ ರೋಧಿಸ್ತದೆ. ಅದಕ್ಕೆ ರೋದಯತೀತಿ ರುದ್ರ, ರುಧಿರಾಯತೀತಿ ರುದ್ರ ಅಂತ ಹೇಳಿದೆ. ಈಗ ಇಲ್ಲಿ ಆ 8 ಅಷ್ಟಭೈರವರಿಗೆ 8 ಅಂತ ಹೇಳಿದ್ರೆ ಈ ಯೋಗಿ ಈಗ ಎಲ್ಲ ಕಲ್ತಾಯ್ತು. ಸಿದ್ಧಿದಾತ್ರಿ, ಎಲ್ಲ ಸಿದ್ಧಿಗಳನ್ನು ಕೊಡುವವಳು. ಇನ್ನು ಇದೆಲ್ಲವನ್ನು ನಾವು ನಮ್ಮ ಶರೀರದಲ್ಲಿ ಅನುಭವಿಸಬೇಕಿದ್ರೆ, ತಿಳಿಬೇಕಿದ್ರೆ ನಾನು ದೇಹ ಭಾವ ಬಿಟ್ಟು ನಿಲ್ಲಬೇಕು. ಯಾಕೆ? ಇಲ್ಲಿ ಸಿದ್ಧಿದಾತ್ರಿಯಿಂದ ಸಿದ್ಧಿ ಸಿಕ್ಕಿ ಆಗಿದೆ. ಏನು ಸಿದ್ಧಿ ಸಿಕ್ಕಿತು ಕೇಳಿದ್ರೆ, ಈ ಒಂದು ಶರೀರ ಒಂದಿದೆ, ಇನ್ನು ಈ ಶರೀರದ ಸುತ್ತ ಒಂದು ಲಿಂಗ ಶರೀರ ಇದೆ. ಈ ಲಿಂಗ ಶರೀರದಲ್ಲಿ ಚಿಂತಾಮಣಿ ಗ್ರಹದಲ್ಲಿರುವವಳು ಸುತ್ತಲೂ ಈಗ ವ್ಯಾಪಿಸಿ ನಿಂತಿದ್ದಾಳೆ, ಬಿಳಿ ಸೀರೆ ಹಾಕಿ. ಇವಳಿಗೆ ಮಹಾಗೌರಿ ಅಂತ ಹೆಸರು. ಅಂತ ಹೇಳಿದ್ರೆ ಒಂದು ದನ ಇದೆ, ಗೋವಿದೆ, ಆ ಗೋವಿನ ಎದುರಲ್ಲಿ ಇವಳಿದ್ದಾಳೆ. ಆ ಗೋವು ಅಂತ ಹೇಳಿದ್ರೆ ಇಲ್ಲಿ ಶರೀರ, ಅವಳು ವಿದ್ಯುತ್ ಕಾಂತಿಯ ತರಂಗದ ಮುಖಾಂತರ ಈ ಶರೀರ ಸುತ್ತಲೂ ನಿಂತಿದ್ದಾಳೆ. ಹಾಗೆ ಅವಳ ಲಿಂಗ ಶರೀರವು ಅವಳೊಟ್ಟಿಗಿದೆ, ಶಿವಶಕ್ತಿ ಯುಕ್ತವಾಗಿದ್ದಾರೆ. ಆದ್ದರಿಂದ ಅಲ್ಲಿ ಶಿವ ಕಾಣುವುದಿಲ್ಲ, ಅವಳು ಮಾತ್ರ ಕಾಣ್ತಾಳೆ. ಅದಕ್ಕೆ ಅವಳಿಗೆ ಮಹಾಗೌರಿ. ಈ ಶರೀರ ಇಲ್ಲಿ 9 ನವರಸಗಳ ಮುಖಾಂತರ ಕಾರ್ಯಾಚರಿಸ್ತದೆ, ಅದಕ್ಕೆ ಇಲ್ಲಿ 9. ಹಾಗೆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ 7 ಚಕ್ರಗಳ 7 ಬಣ್ಣದ ತರಂಗಗಳನ್ನು ಒಂದರ ನಂತರ ಇನ್ನೊಂದರ ಹಾಗೆ ಕೋಟೆಗಳನ್ನು ಕಟ್ಟುತ್ತಾ, ಆ ಕೋಟೆಯಲ್ಲಿ 2 ಬರ್ತದೆ. ಯಾವುದು? ಕಣ್ಣಿಗೆ ಕಾಣದೇ ಇರುವಂಥದ್ದು, ಅಲ್ಟ್ರಾ ವೈಲೆಟ್ ಇನ್ಫ್ರಾರೆಡ್ ಅಂತ. ಅಲ್ಟ್ರಾವೈಲೆಟ್ ಇನ್ಫ್ರಾರೆಡ್ ಅನ್ನುವಂತ 2 ಕೋಟೆ ಸೇರಿ 9 ಕೋಟೆ. ಆ 9 ಕೋಟೆಯಲ್ಲಿ ಅವಳು ನವದುರ್ಗ, 9 ಕೋಟೆಯಾಗಿ ನಿಂತಿದ್ದಾಳೆ ಅಂತ. ಸೊ ಇದೀಗ ಆ 9 ಅಂತ ಹೇಳುವಾಗ, ಓ ಅಂತ ಹೇಳುವಾಗ ಅದೇ ಓಮಿನ ಮೂಲಾಧಾರದಿಂದ ಪ್ರಾರಂಭವಾಗುವಾಗ ಅದು ಓ ಅಂತ ಪ್ರಾರಂಭ ಆಗ್ತದೆ. ಬಾ ಅಂತ ಹೇಳಿದ್ರೆ ಜ್ಞಾನ, ತಾ ಅಂತ ಹೇಳಿದ್ರೆ ಇರುವುದು, ತು ಅಂತ ಹೇಳಿದ್ರೆ ಉತ್ತಿಷ್ಟ ಅಂತ.
ಹಾಗೆ 9 ಹೀಗೆ ಇದು ಹರಿಯುವಾಗ ಶರೀರದಲ್ಲಿ ನವರಸಗಳ ಮುಖಾಂತರ 9 ಭಾವಗಳಾಗಿ ಆ 9 ಭಾವಗಳನ್ನು ಉತ್ಪತ್ತಿಸುವಂತಹ ಚಕ್ರಗಳ ಮುಖಾಂತರ 9 ಕೋಟೆಗಳಾಗಿ ಮೇಲೆ ಹತ್ತುವುದು. ಹೀಗೆ ಈ 9ರಲ್ಲಿ ಕಾರ್ಯಾಚರಿಸುವಂಥ ನಿರಂತರವಾಗಿ ಅದರಷ್ಟಕ್ಕೆ ಕ್ರಿಯೆಯನ್ನು ಮಾಡ್ತಾ ಇರುವಂಥ ಸ್ಥಿತಿ ನಮ್ಮ ಒಳಗಿದೆ. ನಾವು ಅದನ್ನು ಗುರುತಿಸಲಿಕ್ಕೆ ಮಾತ್ರ ಇರುವುದು, ಆಚರಿಸಲಿಕ್ಕೆ ಮಾತ್ರ ಇರುವುದು, ನಂಬಲಿಕ್ಕೆ ಮಾತ್ರ ಇರುವುದು. ಅದು ಸ್ವಯಂಚಾಲಿತವಾಗಿ ಕಾರ್ಯಾಚರಿಸ್ತಾ ಇದೆ. ಇವಳು ಮಹಾಗೌರಿ. ಇನ್ನು 10ನೆಯ ದಿನ ವಿಜಯದಶಮಿ. 10 ಅಂತ ಹೇಳಿದ್ರೆ ಪುನಃ ಹತ್ತುವುದು ಅಂತ. ಹತ್ತಬೇಕಿದ್ರೆ ಮೊದಲು ಕಾಳರಾತ್ರಿ ಅನ್ನುವಂಥ ಸ್ಥಿತಿಯಲ್ಲಿ ಏಳಬೇಕು. ಅಂದ್ರೆ ಎದ್ದೇಳು, ಅದಕ್ಕೆ 7. ಎಲ್ಲಿ ಏಳುವುದು? 7 ಚಕ್ರಗಳಲ್ಲಿ ಏಳುವುದು. ಹಾಗೆ ಎದೆಯ ಮಧ್ಯಭಾಗದಿಂದ ಏಳುವುದು. ಇಲ್ಲಿ 10. ಹ ಅಂತ ಹೇಳಿದ್ರೆ ಆಕಾಶ, ತಾ ಅಂತ ಹೇಳಿದ್ರೆ ಇರುವುದು, ತೂ ಅಂತ ಹೇಳಿದ್ರೆ ಊ, ಅದು ಉತ್ತಿಷ್ಟ ಅಂದ್ರೆ ಕೆಳಗಿನಿಂದ ಮೇಲಕ್ಕೆ ಹತ್ತುವುದು. ಹೀಗೆ ಹತ್ತಿದಾಗ ಏನಾಯ್ತು? ಉತ್ತರ ಧ್ರುವಕ್ಕೆ ಹೋಗಿ ಕಾರಂಜಿಯಾಗಿ ಪುನಃ ಕೆಳಗೆ ಹಾರ್ತದೆ. ಹಾಗೆ ಕೆಳಗೆ ಬಂದು ನಮ್ಮ 2 ಪಾದಗಳವರೆಗಿದ್ದನ್ನು ನಮಗೆ ಗೊತ್ತಾಗ್ತದೆ. ಹೀಗೆ ಹರಿದು ಪಾದಗಳವರೆಗೆ ಬರುವಾಗ ನಮಗೀಗ 1 ಅಂತ ಬರೆಯುವುದು. ಹೇಗೆ ಬರೆಯುವುದು? 1 ಅಂತ ಹೀಗೆ. ಇನ್ನು ಅದರೊಟ್ಟಿಗೆ ಇನ್ನೊಂದು 0 ಹಾಕ್ಲಿಕ್ಕೆ ಉಂಟು, ಅದು 10 ಅಂತ. ಈಗ ಈ 0 ಬರುವುದು ಉಂಟಲ್ವ, ಇದು ಇಲ್ಲಿ ನಮ್ಮ ಈ ಕನ್ನಡದ ಅಕ್ಷರದಲ್ಲಿ. ಇಡೀ ಪ್ರಪಂಚಕ್ಕೆ 0 ಎಲ್ಲಿಂದ ಸಿಕ್ಕಿತು ಕೇಳಿದ್ರೆ ಅದು ಈ ಕನ್ನಡದಿಂದ. ಆ 0 ಯಾವುದು ಕೇಳಿದ್ರೆ ಅದು ಲಿಂಗವನ್ನು ಪೂರ್ತಿಗೊಳಿಸುವುದು. ಇಡೀ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಇಡೀ ಲಿಂಗ ಶರೀರ. ಆ ಲಿಂಗ ಶರೀರ ಹೇಗೆ ಕೇಳಿದರೆ ಮೊದಲು 1 ಮತ್ತು ಅದರ ನಂತರ 0. ಯಾವ 0? ಈ ಲಿಂಗ ಶರೀರ. ಹೀಗೆ ಈ 10 ಘಟ್ಟಗಳನ್ನು ದಾಟಿದ್ರೆ ಆ ದಾಟುವಂಥ ಕ್ರಿಯೆಗೆ ವಿಜಯದಶಮಿ. ವಿಜಯದಶಮಿ ಅಂತ ಹೇಳಿದ್ರೆ ದೇಹ ಭಾವ ಬಿಟ್ಟು ನಿಲ್ಲುವುದು, ಪೂರ್ತಿ ಶಕ್ತಿಯ ಕೈಯಲ್ಲೇ ಕೊಡುವುದು ಈ ಶರೀರವನ್ನು. ಇಂಥ ಸಾಧನೆ, ಆ ಸಾಧನೆಯಲ್ಲಿ ಅವಳು ಅಲ್ಲಿ ಮಹಿಷಮರ್ದಿನಿ. ಮಹಿಷಮರ್ದಿನಿ ಅಂತ ಹೇಳಿದ್ರೆ ಮಹಿಷಾಸುರನನ್ನು ಕೊಲ್ಲುದು. ಈ 10ಕ್ಕೆ ಬಂದ ತಕ್ಷಣ ಮಹಿಷಾಸುರ ಬರ್ತಾನೆ. ಈ ಮಹಿಷಾಸುರನನ್ನು ಕೊಂದು ಮಹಿಷಮರ್ದಿನಿಯಾಗಿ ನಿಲ್ಲುವಂಥ ಆ ಸ್ಥಿತಿಯಲ್ಲಿ ನಾವೀಗ ಚಾಮುಂಡಿ ಬೆಟ್ಟದ ಚಾಮುಂಡಿಯನ್ನು ನೋಡುವುದು. ಈಗ ಅವಳು ಚಾಮುಂಡಿ ಏನಾದ್ಲು? ಮಹಿಷಮರ್ದಿನಿ ಆದ್ಲು. ಆ ಮಹಿಷಮರ್ದಿನಿಯ ಸ್ಥಿತಿ ಅದು ವಿಜಯದಶಮಿಯ ಸ್ಥಿತಿ. ಹೀಗೆ ನಮ್ಮೊಳಗಿರುವಂಥ ಈ ಶಕ್ತಿ, ಅದರ ಕ್ರಿಯೆ, ಅದು ಹೇಗೆ 1ರಿಂದ 10ರವರೆಗೆ ಬೇರೆ ಬೇರೆ ಸ್ವರೂಪದಲ್ಲಿ ನಿರಂತರ ಕಾರ್ಯಾಚರಿಸ್ತಾ ಇದೆ. ಹಾಗೆಯೇ ಕನ್ನಡದ ಈ ಅಕ್ಷರಗಳು ಎಲ್ಲವೂ ಸಂಸ್ಕೃತದ್ದೇ. ಬರೆಯುವಂಥ ಅಕ್ಷರ ಮಾತ್ರ ಕನ್ನಡ, ಇದೆಲ್ಲವೂ ಸಂಸ್ಕೃತದ್ದೇ. ಹಾಗೆಯೇ ಕನ್ನಡಕ್ಕೆ ಇರುವಂಥ ವ್ಯಾಕರಣದ ಪುಸ್ತಕ ಇರುವುದು ಸಂಸ್ಕೃತದಲ್ಲಿಯೇ. ಹೀಗೆ ನಮ್ಮೊಳಗಿನ ಈ ಜ್ಞಾನವನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.